ಚಾಂಗ್ ಬಲು ಹೌದಪ್ಪ ಅತ್ತಿ ಬರ್ತೀನಂದಾರ ಇನ್ನ ಯಾವಾಗ ಬರ್ತೀನಂದಾರಪ್ಪ ಹಾರಿ ಹೋದಿ ಪಾರಿನಿ ಹೋಗ್ ಬಾ ಮನಿ ಆಯ್ತು ನೀನು ಅಂಜಲ್ ಎಷ್ಟ ತನ ಆಯ್ತು ಕರ್ಕೊಂಡ್ ಬಾ ಅಂದ್ರ ಆ ಕಡೆ ಹೋಗ್ಬಿಟ್ಟಾಳು ಅಲ್ಲ ಜಲ್ದಿ ಕರ್ಕೊಂಡ್ ಬರ್ಬೇಕಲ್ಲ ಅಣ್ಣ ಹೋಗ್ ಬಿಡವ ಅಷ್ಟಕ್ಕೆ ಚಿಂತೆ ಮಾಡ್ತಿ ಎಳ್ಳಮಸಿ ಹಬ್ಬದ ದಿನ ಕಳ್ ಹರ್ದಂಗ ಮಾತಾಡ್ದಲ್ಲವ ಕಳ್ ಹರ್ದಂಗ ಮಾತಾಡಿ ನೋಡಣ ಲಾಸ್ಟ್ ಮಾತ ಕಳ್ಸ್ಕೊಡ್ತಿ ನಕ್ಕೋದ್ ಕಳ್ಸ್ಕೊಡು ಹೋಗ್ತೀನಿ ಇಲ್ಲ ಈ ಮನಿ ಎರವಾಗಿ ಹೋಗಂದ್ರ ಅದಕ್ಕ ಸೈ ಇದ್ರೊಳಗೆ ನಂದು ಅರ್ಧ ಪಾಲಿರ್ಲಿ ಅಂಜಲಿ. ಆಯ್ತಾಯ್ತು ಮಾಮ ನೀವ್ ಹೋಗಿ ಸೀಟಿಗೆ ಹೋಗಿ ಬರೋ ಮಟ್ಟ ಎಲ್ಲ ಚಲೋ ಆಗೋ ಮಟ್ಟ ಇದಕ್ ನಾ ಕಾಯ್ಕೋತೀನಿ ಮಾಮ. ಹಾರಿ ಹೋದಿ ಪಾರಿನಿ ಹೋಗ್ ಬಾ ಮನಿ ಆಯ್ತು ನೀನು ಎಲ್ಲ ಮಸಿ ಹಬ್ಬ ಅದ ಅಪ್ಪ ಹೇಳಿದ ಅತ್ತಿ ಬರ್ತಾಳ ತಂದು ಹಾ ಮನಿ ಕಡೆ ಹೋಗ್ಬೇಕು. ಎಳ್ಳಮಸಿ ಹಬ್ಬ ಒಂದ್ ಆದಿವತ್ತ ತಂಗಿ ಒಂದು ಬರ್ತಾ ಅಂದಿತ್ತು ಇನ್ನ ಬಂದಿಲ್ಲ ಯಾಕೇನು ಬಸ್ ಸಿಕ್ಕಾದೋ ನಿಲ್ಲೋ ಇನ್ನು ಹೋಗ್ಬೇಕಂದ್ರ ಮಗಳು ಒಂದು ಎಕ್ಕಡೆ ಹೋಗ್ಯಾದ ಯಾರಿಗ ಗೊತ್ತಾ ಇನ್ನ ಮಗಳು ಬಂದಿಲ್ಲ. ಅಪ್ಪ ಏನ್ ಮಾಡತ್ತಪ್ಪ? ಏನಿಲ್ಲ ಬಾರವ ಎಲ್ಲಿ ಹೋಗಿದಿ ಮುಂಜಾನೆ ಹಿಡ್ದು ಬರೀ ಇವತ್ತು ಎಳ್ಳಮಸಿ ಹಬ್ಬ ಒಂದ್ ಅದ ನೀ ಎಲ್ಲ ಪಾರಿವಾಳ ತೊಗೊಂಡ್ ಕೈಸಂದ್ರ ಸುಮ್ ತಿರ್ಗಾಡ್ಕೋತ ಹೋಗಕ್ಕಿ ಹೆಂಗ ಇವತ್ತ ನಿಮ್ ಮತ್ತೆ ಅದು ಬರ್ತಾ ಅಂದಾಳ ಸಣ್ಣ ಪಾರಿವಾಳ ಹಂಗ ಅದ ಪಾರಿವಾಳ ತಗೊಳ ನಾವ್ ಓಡಾಡ್ತಿ ಏನವ ಮನ್ಯಾಗ ಏನ್ ಹಬ್ಬ ಅದ ಇವತ್ತು ಏನಾರ ಮಾಡೋದು ಮಟ್ಟದು ಭೇಟಿ ಕೈಸಂದ್ರ ಸುಮ್ ತಿರ್ಗಾಡ್ಕೋತ ಹೋಗ್ತೇವ. ಹೌದಪ್ಪ ಅತ್ತಿ ಬರ್ತೀನಂದಾರ ಇನ್ನ ಯಾವಾಗ ಬರ್ತೀನಂದಾರಪ್ಪ? ನೋಡವ ನಿಮ್ ಮಾತಿ ಬೆಂಗ್ಳೂರ್ದಾಗ ಆಳ ಬೆಂಗ್ಳೂರ್ದಿಂದ ಬರ್ಬೇಕಾದ್ರ ತಡ ಅಗಾದಿ ಅದು ಹೋಗು ಮನ್ಯಾಗ ಹೋಗಿ ಏನಾರ ಮಾಡಿ ಹೋಗು. ಆಯ್ತಾಯ್ತಪ್ಪ ಮಾಡ್ತೀನಿ ಮಾಡ್ಕೊತೀನಪ್ಪ. ಹೋಗು ಏನ್ ಮಾಡಿ ಹೋಗು. ಮಾ ಇದು ಯಾಕೆ ನನಗೆ ಇಷ್ಟು ದೂರ ಕರ್ಕೊಂಡು ಹೊರಟಿದೆ? ಬ್ಯಾಂಗ್ಳೂರಲ್ಲಿ ಕಾರ್ ತಗೊಂಡ್ ಬರೋಣ ಅಂದ್ರೆ ನನ್ನ ಮಾತು ಕೇಳಲಿಲ್ಲ ನೀನು. ಇದು ಎಷ್ಟು ದೂರ ಅಂತ ನಡ್ಕೊಂಡು ಹೋಗೋದು? ಇನ್ನೂ ನಿನ್ ತವ್ರ ಮನೆ ಆದ್ರೆ ಎಲ್ಲದ ತಾಯಿ? ನೋಡಪ್ಪ ಹಂಗ್ ಮಾಡಕ್ ಹೋಗ್ಬೇಡ. ಸುಮ್ಮನೆ ಪೆಟ್ರೋಲ್ ಖರ್ಚ ಉಳಿಬೇಕಂತೇಳಿ ಬಸ್ಸಿಗೆ ಬಂದಿನ್ ತೊಂದು ನೋಡು ಭಾಳ ದೂರ ಇಲ್ಲ ನೋಡು ಅರ್ಧ ಬಾಯಿ ಹೇಳ್ತೀನಿ ಸಣ್ಣಗೆ ಏನ್ ಹೇಳ್ತೀನಿ ಬೆಂಗ್ಳೂರ್ನಾಗ ಹೊಲ ಏನೂ ಇಲ್ಲ ಸೀಟೆ ಕೊಟ್ಬಿಟ್ಟ ನಮ್ಮ ಅಣ್ಣ. ಇದು ಏನೋ ಅರ್ಥನೇ ನಿನ್ಗೆ ಗೊತ್ತಿಲ್ಲ. ಅದಕ್ಕ ಈ ಸಲ ಏನ್ ಹಳ್ಳಿಗೆರಕ್ ಬಂದಿ ನೋಡು ಚರ್ಗ ಹ್ಯಾಂಗ್ ಹೊಡಿತಾರ ಹೊಲ ಹ್ಯಾಂಗ್ ಕೆಲಸ ಮಾಡ್ತಾರ ಎಲ್ಲ ತಿಳ್ಕೊಕತ್ತಮ್ಮ. ಸುಮ್ಮಾಗಿ ಬಾಯಿ ಮುಚ್ಕೊಂಡ್ ನಡಿ ಈಗ ಮಗ ಹೋಯ್ತು. ಅಲ್ಲಿ ಏನು ಮಾತಾಡ್ಬೇಡ ಸೋದರ ಮಾಮಾಗ ಏನು ನಮ್ಮ ಅಣ್ಣ ಬಂಗಾರ ಇದ್ದಂಗ ಅದಾನ ಅವ್ನಿಗೆ ಏನೋ ಅನ್ನಕ್ ಹೋಗ್ಬೇಡ ಏನು ಹಂಗೈತಿ ಹಳ್ಳಿ ಕೆಡ್ದಾಗ ಎಲ್ಲ ಮಾಮೂಲಿ ಆಯ್ತೇನ ನಡಿಗಪ್ಪ ಬಾ. ಸರಿ ತಗೋಮ ನೋಡಿ ಮಾ ಇದೇನೋ ನಿನ್ ತವ್ರ ಮನೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಮನೆ ಅಂಗಳೊಳಗ್ ನಿಂತರು ಇಲ್ಲಿ ಬಂದವ್ರಿಗೆ ಬಾ ಅನ್ನೋರಿಲ್ಲ ಹೋಗೋರಿಗೆ ಹೋಗು ಅನ್ನೋರು ಇಲ್ಲ. ನಮ್ಗೆ ಅತಿಥಿ ಸತ್ಕಾರ ಅಂತ ಮಾಡಕ್ಕೆ
ಇದೇನ ಬೀಗರ್ ಮನೆ? ಏ ಮಗನ, ಅವ್ರು ಇವತ್ತ ಎಳ್ಳಮಸಿ ಹಬ್ಬ ಐತಿ, ಕರ್ಗ ಹೊಡ್ಯಾಕ ಎಲ್ಲ ಒಳಗ ಅಡಿಗೆ ಮಾಡಕತ್ತಿರ್ಬೇಕು. ಹೊರಗ್ ಕರಂ ತಡಿ, ಅವ್ರು ನಿಮ್ಗೆ ಗೊತ್ತೇನೆ ಜಲ್ದಿ ಬರ್ತೇವ ನಾವು. ಬಾ ಅಣ್ಣ ಅಣ್ಣ. ಹಾ, ಅಪ್ಪ ಹೇಳಿರು ಮುಂಜಾನೆ ನಿಮ್ ಬೆಂಗಳೂರು ಅತ್ತಿ ಬರ್ತಾ ಅಂತಂದು. ಅವರೇ ಇರ್ತಿರ್ಬೇಕು. ಬರ್ರಿ ಬರ್ರಿ ಅತ್ತಿ, ಒಳಗ್ ಬರ್ರಿ, ಬರ್ರಿ ಮನ್ಯಾಗ ಬರ್ರಿ. ಮಾವ ಒಬ್ನೇ ಅಂತ ಹೇಳಿದ್ದೆ, ಇದ್ಯಾರು? ಈಕಿ ಬಹುಶಃ ನಮ್ಮ ಅಣ್ಣನ ಮಗ ಇದಿರ್ಬೇಕು. ಹಿಟ್ಟಿರಟ್ಲೆ ಹೋಗಿದಲ್ಲ, ನನ್ಗಟ್ ಗೊತ್ತಿಲ್ಲ. ಆಯ್ತಾಯ್ತು, ಏನ್ ಬಾಗ್ಲ ನಿತ್ಯ ಕರಿತೋ ಅಥವಾ ನೀರು ಬೇರೆ ಕುಡ್ತೀವಿ ನಮಗ? ಆಯ್ತಾಯ್ತ್ರಿ, ಬರ್ರಿ ಬರ್ರಿ, ನೀರ್ ಕೊಡ್ತೀನಿ. ಬರ್ರಿ. ನಿಮ್ಮ ಮಾವು ಕೂಡ ನೀರ್ ಕುಡಿ. ನೋಡಿಲಿ, ಹಂಗ ಮಾಡಕ್ ಹೋಗ್ಬೇಡ. ಮಾಮ ಕೆಡ್ತೀಯನ ಏನು? ಅತ್ತಿ ಮಗಳ ಸ್ವಲ್ಪ ಸರಿಯಾಗಿ ಇರೋದ್ ಕಲಿ. ಸರಿ ಮಾ. ಅಲ್ಲ 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 ಅಲ್ಲ, ನಮ್ ಬೆಂಗಳೂರ್ ತಂಗಿ ಬಂದಳಲ್ಲ ಇವತ್ತೇನ್ ನಮ್ ಹಬ್ಬ ಭಾರಿ ಗ್ರ್ಯಾಂಡ್ ಆಗಂಗ್ ಕಾಣಿಸ್ತದ. ಏನವ ತಂಗಿ, ಯಾವಾಗ ಬಂದಿ? ಆರಾಮಿದ್ದಿಲ್ಲ? ಏನಣ್ಣ, ನಿಮ್ ಊರಾಗ ಒಂದ್ ಗಾಡಿ ಇಲ್ಲ, ಒಂದ್ ಮೋಟರ್ ಇಲ್ಲ, ಇಲ್ಲ ನೀರ್ ಕರೆಕ್ಟ್ ಬರ್ತದೆ ತಿಳ್ಕೊಂಡು ನೀನು ಬರಕ್ ತಯಾರಿಲ್ಲ. ಏನವ ಎಲ್ಲಾ ಬಡವ್ರ ಮಂದಿ ಎಲ್ಲ ಮನಿ ಕಡಿ ಆರಾಮಿದ್ದಲ್ಲ ನೀ? ಎಲ್ಲಾ ಆರಾಮಿದ್ದವ. ನೀವೆಲ್ಲ ಆರಾಮಿದ್ದೀರಿಲ್ಲ? ನಾನು ಬಾಳ ಮಾಡ್ಕೊಡುವ, ನಾನು ಆರಾಮಿದ್ದೀನಿ ನೋಡಪ್ಪ. ಆಯ್ತಾಯ್ತವ, ನಾವೆಲ್ಲ ಆರಾಮಿದ್ದವು. ನಿನ್ ಕಾಲಾಗಿ ಚೆನ್ನಾಗಿ ನಿಂತಂಗಾಗ್ಯದ. ನಡಿ ನಡಿವ, ಇವತ್ತ ಹಬ್ಬ ಬೇರೆ, ಎಳ್ಳಮಸಿ ಹಬ್ಬ, ಮತ್ತ ಎಲ್ಲ ಚೆರವಾದ ಹೊಡೆಯೋದದ. ಅದಕ್ಕೆಲ್ಲ ತೊಗೊಂಡ್ ಕಿಸಿಂದ್ರ ಹೊಲ ಕಡಿ. ಎಲ್ಲ ಮಾಡ್ಯಾನ? ಎಲ್ಲ ನಿನ್ ಸಸಿ ಎಲ್ಲ ಮಾಡ್ಯಾಳವ. ನಡಿ ನಡಿ. ಅಂಜಲಿ ಅಂಜಲಿ ಇದೇ ಹಿಡ್ಕೋ, ತೋತಿ ಅಲ್ಲ ಅಲ್ಲ, ಕೊಳ್ ಕಟ್ಟಾನ ಭಯಂಕಿತ. ಬಾ ಪಡೆ. ವಾಟ್ ಇಸ್ ದಿಸ್? ಇಷ್ಟೊಂದು ಹೇಗೆ ಬರ್ತೀಯಮ್ಮ? ಯಪ್ಪ, ದಾರೇನಿಲ್ಲ, ಉಳ್ಳೋ ಕಷ್ಟ ಅದ. ಬಾ, ಅಲ್ಲಿ ಮಾಮ ಕೊಳ್ ಕಟ್ಟಾನ, ಏನು ಗೊತ್ತಾಗಲ್ಲ. ಅಂಜಲಿ ನಡಿ, ಕರ್ಕೊಂಬ ಅವನಿಗೆ. ತಂಗಿ ಬಾರವ, ಎಷ್ಟೊತ್ತನ ಐತೆ ಗಾಡಿ ಕೊಳ ಕಟ್ಟಿದ, ಹೊತ್ ನೆತ್ತಿ ಮ್ಯಾಗ ಬಂದದ. ಬಾ ಬಾ. ಹಾ, ಬಂದಣ್ಣ ಬಂದ. ಸಾವ್ಕಾಶ ಸೇರವ, ಸಾವ್ಕಾಶ ಸೇರು. ಭಾಳ ದಿವ್ಸತ್ತಲ್ಲ ಅಣ್ಣ ಏರೋದ್ ಬಿಟ್ಟು. ಹ್ಯಾಂಗ ಇರ್ಬೇಕ ನಮ್ಗೆ ಗೊತ್ತಾಗಲ್ಲ. ಅವಿ ನೀ ಏರು ಹೋಗ್ಯಾರ. ಇಡೀ ನಾ ಏರ್ತ ಎಲ್ಲ ಈ ಮನೆಗೆ ಹುಟ್ಟು ಬೆಳ ದೊಡ್ಡಗಾಗಿ ಎಲ್ಲ ಏರ್ ಕುತ್ತಾಕಿ ಹೇಳಿದೆ ನಾನು. ಏರ್ ಮ್ಯಾಲ ತೋರ್ಸಲ್ಲ. ಇವ ನನ್ ಮಗ ಹೆಂಗಿರ್ಬೇಕು? ಬಾರಪ್ಪ, ಏನಾಗತ್ತ? ಬಾ. ನೋಡವ ತಂಗಿ, ಭಾಳ ದಿವಸ ಆಯ್ತು ನೀನು ಬಂದು ಹಬ್ಬಕ್ಕೆ ತಂದು. ಈಗ ಹೆಂಗವ ಈ ಹಳ್ಳಿ ವಾತಾವರಣ? ಹೆಂಗ್ ಸಹಿಸೋತಿ? ಏನ್ ಸುದ್ದಿ? ಈಗ ನಮ್ಮದು ಅಂತ ಇದು ಕಬ್ಬಿನ ಹೊಲ ಆಯ್ತು, ಕುಲ್ಲ ಆಯ್ತವ, ಕಬ್ಬಿಟ್ಟು ಹೋಯ್ತು. ಇವತ್ತ ವರ್ಷಿಗೊಂದ್ಸಲ ಹಬ್ಬ ಒಂದ್ ಆದ. ನೀನು ಬಂದಿದ್ಯಾವ, ನಿನಗೆ ಹೆಂಗ ಅನಿಸ್ತದ? ಹಂಗೇನಿಲ್ಲಣ್ಣ, ಹಂಗ ಆಕೈತಿ. ಹಳಿದೆಲ್ಲ ಮರ್ಯಾಕ ಆಕೈತೇನ? ನೋಡು, ಎಟ್ಟು ನೀ ಸಿಟ್ಟಾಗ ಕೊಟ್ಟಿರ್ಬೇಕು ನನಗ. ಆದ್ರ ಇದು ನಮ್ ಹೊಲ, ನಮ್ಮ ಊರ ಅನ್ನಂತ ನಾ ಮರ್ತಿಲ್ಲಪ್ಪ. ಅದಕ್ಕೆಲ್ಲ ಅಲ್ಲಿದಿಲ್ಲಿ ಚರ್ಗ ಹೊಡ್ಯಾಕ್ ಬಂದಿ ನಾನು. ಇಲ್ಲಕಂದ್ರ ಬರ್ತಿದಂದ್ರ ಇಲ್ಲಿ ಬರ್ತಿದ್ದೆ ನಾನು. ಏನಂದ್ರ ಏನು ಮಾತಾಡ್ತಿಯಲ್ಲ? ಹೇಳಿರವ, ಹೊಲ ಗೊತ್ತು ಹೇಳಿರಿ.
ಇದೇನಣ್ಣ ಹಾ, ಇದೆ ವೈನಿ. ಹೊಲ ಎಷ್ಟ್ ಜಲ್ದಿ ಇದ್ರ ಕುತ್ತ ನಡೆದು ಬಟ್ಟೆ ಅಲ್ಲಿ ನೋಡೋಣ ಹೊಲ ಎಷ್ಟ್ ಜಲ್ದಿ ಬರ್ತನದು ತಗೋಪ್ಪ ಅದು ಆ ಗಾಡಿ ತಗೋಪ್ಪ. ಹೋಗಲ್ಲ? ಅದು ಇದು ತಗೋ ಆ ಮುಂದಿನ ಪಟ್ಟಿ ಹೋಗಲ್ಲ ನೋಡ ಗಾಡಿ ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಹೊಡೆದ ಇಲ್ಲೇ ಕೊಳಾರ್ಕೈಸಂದ್ರ ಅಲ್ಲಿ ಹೊಲಕ್ಕೆ ಹೋಗಾನೆವ. ಇಲ್ಲಪ್ಪ ಸೌಕಾಸಿರಿ ನಿನ್ಗೆ ಗೊತ್ತಾಗಲ್ಲ ಸೌಕಾಸಿರಿ ನನ್ ಮಗ ಕಾರ್ನ ಕೂತಾನಲ್ಲ ಇದು ಬರ್ಲ ಇಳಪ್ಪ ಸೌಕಾಸಿರಿ ಕಾರ್ ಬೇಡ ಮಾತ ಓ ಕಾರ್ ಬೇಡಪ್ಪ ಬಾಳ ಕೊಳರಿ ಆಯ್ತಾಯ್ತು. ಗೋಧಿ ಚಂದ ಬಿತ್ತಿ ನೋಡೋಣ ಏನವ ಹಿಂಗ್ ಬಂದದ ನೋಡವ. ಅಲ್ಲ ಮಸ್ತ್ ಆಗ್ಯಾವ ನೋಡು ಏನವ ಇದು ಮಾಡವ. ಚರಗ ಹಾ ಚರ್ಗ ಪೂಜೆ ಮಾಡವ. ಪೂಜೆ ಮಾಡೋದು ನಾವು ಕೇಳ್ಪಟ್ರೆ ಅಲ್ಲ ತಾಕಿ ಚರ್ಗ ಹೊಡಿಯವ. ಇಲ್ಲ ಒಂದು ಹೊಡಿ ಹೊಡಿತೋ ಚಾಂಗ್ ಬಲ್ಲು ಚಾಂಗ್ ಬಲ್ಲು. ನೋಡುವ ಮನಿ ಹೆಣ್ಮಗಳದ್ದಿ ಹಾ. ಒಂದೆರಡು ಚಂದಾಗಿ ಚರ್ಗ ಅದು ಹೊಡಿಯವ. ಅಣ್ಣ ನಿನ್ ಬೆಳಿ ಬಂದ್ರ ನನಗ್ ಖುಷಿ ಇಲ್ಲೇನು ಹಂಗಾಕತಿ ಅಣ್ಣ ಇಲ್ಲವ ತಂಗಿದ ಆಶೀರ್ವಾದ ಇರ್ಬೇಕವ. ನೋಡವ ಮಗಳ ನಿಮ್ಮ ಅತ್ತಿದ ನೋಡಿ ಕಲಿ. ಹೇಳಪ್ಪ ಏನ್ ನಿನ್ ಮಗಳು ಏನ್ ಕಲ್ಸಿದಿ ಒಂದ್ ಏನು ಹೊಡಿ ಎಲ್ಲ ಕಡೆ ಹೊಡಿ ಹಿಡಿ ಏನ್ ನೋಡ್ರಿ ಅಲ್ಲಿ ಪೂಜೆ ಏಟ್ ಇದು ಮಾಡ್ಕೇಸಂದ್ರ ಬರ್ರಿ ನೋಡ್ರಿ ಬರ್ರಿ ಕುಂಡ್ರಿ ನೆಳ ಕುಂಡ್ರಿ. ಅತ್ತಿ ಮಾಮ ಕಡೆ ಹೋದ? ಅಂಜು ಖರೆ ನೋಡೇ ನೋಡು ಬುಟ್ಟಿ ತರ ಅದ್ರಾಗ ಅಂಜು ಸ್ವಲ್ಪ ಹೋಗು ಈ ಹಳ್ಳಿ ವಾತಾವರಣ ಗೊತ್ತಿಲ್ಲ ಅವನಿಗೆ ಎಲ್ಲ ನೋಡಿ ಕರ್ಕೊಂಡ್ ಬಾಚಾರ ಆಯ್ತಾಯ್ತು ಅತ್ತಿ. ಜಲ್ದಿ ಹೋಗಿ ಜಲ್ದಿ ಬಾ ನೀನು ಅವ್ನು ಕೂಡ ಅಲ್ಲೇ ಕುಂದ್ರಬೇಡ. ಹೋಗ ಅಲ್ಲಣ್ಣ ಅಂಜಲ್ ಎಷ್ಟ ತನಾಯ್ತು ಕರ್ಕೊಂಬ ಅಂದ್ರ ಆ ಕಡೆ ಹೋಗ್ಬಿಟ್ಟಾಳು ಅಲ್ಲ ಸ್ವಲ್ಪ ಖಬರ್ ಅದ ಅಪ್ಪ ಅವ್ರಿಗೆ ಜಲ್ದಿ ಕರ್ಕೊಂಡ್ ಬರ್ಬೇಕಲ್ಲ ಅಣ್ಣ ಹೋದ್ ಬಿಡವ ಇಷ್ಟಕ್ಕೆ ಚಿಂತೆ ಮಾಡ್ತಿ. ಯಾಕಂದ್ರೆ ಹಿಂದೆಲ್ಲ ನಾಳೆ ಅವ್ರಿಬ್ರು ಗಂಡ ಅಂತ ಆಗವ್ರಲ್ಲ. ಏನು ಗಂಡ ಹೆಂಡ್ತಿ ಏನೋ ಅಣ್ಣ ತಲೆಗಿಲಿ ಕೆಟ್ಟೈತೆ ನಿಂದ ಯಾರ್ ಗಂಡ ಯಾರ್ ಹೆಣ್ತಿ ನಿನ್ ಮಗಳಿಗೆ ಮಾಡಲ್ಲಪ್ಪನ ನನ್ನ ಮಗ ಶೀಟ್ಯಾಗ ಬೆಳ್ದಾವ ಅಕ್ಕಿ ಮಾಡಕ್ ಆಗಲ್ಲ ನೋಡು ಯಾಕೋ ಏನಂತ ಮಾತಾಡಕತ್ತಿದಿ? ಐ ಮಾಮ ನೀ ಇಲ್ಲದೆ ಅಲ್ಲಿ ಅತ್ತೆ ಊಟ ಮಾಡಕ್ ಕರ್ಯಾಕತ್ತಾರ ಬಾ ಮಾಮ ಊಟ ಮಾಡಿ ಬರಾಕತ್ತಿ.
ನೀ ನನಗ ಮಾತು ಕೊಟ್ಟಿದ್ದೇನು, ನೀ ಮಾತಾಡೋದೇನು? ಹಿಂಗಾದ್ರೆ ಹೆಂಗವ? ಏ ಅಣ್ಣ ಮಾತ್ ಕೊಟ್ಟಿದ್ ಅವಾಗ, ಈಗಲ್ಲ. ನನ್ ಮಗ ಐಟೆ ಕಂಪ್ನ್ಯಾಗ ಕೆಲ್ಸ ಮಾಡ್ತಾನ, ತಿಂಗಳಿಗೆ ₹1,00,000 ಪೇಮೆಂಟ್ ಅದ, ಅಂತ ದೊಡ್ಡ ಬಿಸ್ನೆಸ್ ಅದ ಒಂದು. ಅಂತವನಿಗೆ ನನ್ನ ಮಗಳಿಗೆ ಕೂಡ ಚಲ ಆಗ ನೋಡು. ಏನೋ ಮಾತ್ ಕೊಟ್ಟಿದೆ ಇಲ್ಲ ಅನ್ನಲ್ಲ, ಆದ್ರ ಈಗ ಮಾತ್ ಬರ್ಕೊಳತ್ತೀನಿ, ಅದ್ ಹೆಸರು ತೆಗಕ್ ಹೋಗಬೇಡ್ನಿ. ಅಂತರ್ವಾಗ ನಿನ್ನ ಮಗಳು ಕೆಟ್ಟ ಹೊಂಬ್ ಹಡಿ ಅಂತ ಕಟ್ಕೊಂಡು ಬೆಂಗಳೂರಿಗೆ ಹೋದ್ರ ನಮ್ಮ ಮರ್ಯಾದೇನು? ಏನಂಜು, ನನಗ ನಿನ್ ನೋಡ್ದಾಗಿಂದ ಯಾಕೋ ಮನಸ್ಸಿಗೆ ಒಂಥರ ತುಂಬಾ ಖುಷಿನೇ ಆಗ್ತಿದೆ ಅಂಜು. ಏನಂದ್ರೆ ನನ್ಗೆ ತುಂಬಾನೇ ಇಷ್ಟ. ನಿನಗೂ ನಾನಂದ್ರೆ ಇಷ್ಟನ? ಹ್ಞೂ ಮಾಮ, ನಂಗೂ ನೀ ಅಂದ್ರ ಬಾಳ ಅಂದ್ರೆ ಬಾಳ ಇಷ್ಟ. ಅಂಜು, ನನಗ ನೀನಿಷ್ಟ, ನಿನಗೆ ನಾನಿಷ್ಟ. ಆದ್ರೆ ನಮ್ಮಿಬ್ಬರ ಪ್ರೀತಿ ನಮ್ಮ ತಾಯಿಗೆ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ. ಇಲ್ಲ ಮಾಮ, ಅಪ್ಪನ ಮುಂದೆ ಹೇಳ್ಯಾಳ, ಅತ್ತಿ ನಾ ಇಬ್ರಿಗೆ ನಾನೇ ಮದ್ವಿ ಮಾಡ್ತೀನಿ ಅಂತಂದು ಮಾತ್ ಕೊಟ್ಟಾಳ. ನೀನು ಇಲ್ಲಿ ಹಂಗೆ ಇದ್ದಲ್ಲ, ನೀ ಏನ್ ಹುಚ್ಚನಂಗ ತಿರ್ಗಾಡ್ತೈತಲ್ಲ, ಈ ನನ್ನ ಮಗಳು ಹುಚ್ಚಾಳತ್ತೆ ಅಂತ ಹೇಳ್ತಿ. ಹಂಗ ಅನ್ಬೇಡವ. ನೀ ಹಂಗ ಹೋಗಿ ಶಾಣೆ ಆಗಿದಿ ನೋಡು, ಅಕ್ಕನ ಹಂಗ ಹೊಂದ್ಕೊಂಡ್ ಹೋಗ್ತಾಳ. ನೋಡೋಣ, ನಾ ಹೊಂದ್ಕೋತೀನಿ ಇಲ್ಲ ಅನ್ನಲ್ಲ. ನನ್ನ ಮಗ IT ಕಂಪ್ನ್ಯಾಗ ಕೆಲ್ಸ ಮಾಡವ, ಅವ್ನ ದೋಸ್ತರು ಏನ್ ಅಲ್ಲಿಕ್ಕಿಲ್ಲ, ಅವ್ನ ಫ್ಯೂಚರ್ ಏನ್ ಅಲ್ಲಿಕ್ಕಿಲ್ಲ. ಬ್ಯಾಡಪ್ಪ ಬ್ಯಾಡ. ಆದ್ರ ತವ್ರ ಮನಿ ಎರು ಮಾಡ್ಕೊಂಡ್ರೆ ಎರು ಮಾಡ್ಕೋತೀನಿ ಹೊರತು ನಿನ್ ಮನಿ ಹೆಣ್ಣ ನನ್ ಮನಿ ತಗೋಕ್ ಆಗಲ್ಲಣ್ಣ. ಏನವ ನಿನ್ನ ಮಾತಿನ ಅರ್ಥ? ಈ ಅಣ್ಣನ ಮ್ಯಾಗ ಕರುಣೆ ಬರ್ಲಿಲ್ಲೇನವ? ನೀನು ಶ್ರೀಮಂತಿಕೆ ತನನೇ ಹೆಚ್ಚೈತಲ್ಲವ. ನನ್ನ ಮಗಳಿಗೆ ನೀ ಮಾಡ್ತೀಯ ತಂದು ನಾ ಎಂತಿಂತ ಕನಸು ಕಟ್ಕೊಂಡು ಕೂತಿದ್ದ. ಆದ್ರ ನೀ ಮಾತಿನ ಅರ್ಥ ಏನವ? ಎಂತಿಂತ ನನ್ನ ಮಗಳಿಗೆ ವರ ಬಂದ್ರ ನಾ ಕೊಟ್ಟಿತ್ತಿಲ್ಲವ, ಕೊಟ್ಟಿತ್ತಿಲ್ಲ. ಯಾಕಂದ್ರ ನನ್ನ ತಂಗಿ ಮಗನಿಗೆ ಕೊಡ್ಬೇಕಂತಂದು ಬಹಳ ಕನಸು ಪಟ್ಟಿದ್ದ, ಆಸೆ ಇಟ್ಟಿದ್ದ, ಕನಸು ಕಾಣಿದ್ದ. ಈ ನಿನ್ನ ಮಾತಿನ ಅರ್ಥ ಏನು? ಈಗ ಯಾಕಂದ್ರ ನೀ ಶ್ರೀಮಂತಿತನ ದೌಳಿತನೇ ಹೆಚ್ಚೈತವ ನಿನಗ. ಈ ಬಡವನ ಮ್ಯಾಗ ನಿನಗ ಅಂತಃಕರಣ ಬರ್ಲಿಲ್ಲವ, ಬರ್ಲಿಲ್ಲ. ಯಾಕಂದ್ರ ನಾನು ಒಂದು ಆಸೆ ಇಟ್ಟಿದ್ದ, ಈ ಎಳ್ಳಾಮಾಸಿ ಹಬ್ಬದ ದಿನ ಚರಿಗೆ ಹೊಡೋ ದಿನ ನನ್ನ ಮಗಳಿಗೆ ನನ್ನ ತಂಗಿ ಮಗನಿಗೆ ಕೊಟ್ಟು ಮಾಡ್ಬೇಕಂತಂದು ಬಹಳ ಆಸೆ ಇಟ್ಟು ಕಿಸಿಂದ್ರ ನಾನು ನಿನ್ನ ಕರೆಸಿದ್ದೆವ. ಈ ಹಬ್ಬದ ದಿನ ಈ ಹಣ್ಣಿನ ಫಲ ನನಗೆ ತೀರ್ಲಿಲ್ಲವ, ತೀರ್ಲಿಲ್ಲ. ಆದ್ರ ನಾನು ನಿಮ್ಗೆ ಮಾತ್ ಕೇಳ್ತೀನಿ ಮಾಮ, ನೀ ಹೇಳ್ಬೇಕು. ಅದೇನ್ ಹೇಳಜು? ಸಿಟಿಯಾಗಿರ್ತಿರಲ್ಲ ನೀವು, ಅಲ್ಲೇನೋ ಏನೋ ಅಂತಾರಲ್ಲ, ಅದು ಲವ್ ಅಪವ್ವ ಅದೇನೋ ಮಾಡಿ ಏನ್ ಮಾಮ? ಸಿಟಿ ಅಂದ್ಮೇಲೆ ಅದೆಲ್ಲ ಕ್ರಶ್, ಇನ್ನೊಂದು ಏನೊಂದು ಕಾಮನ್, ಅದೆಲ್ಲ ಬ್ಯಾಂಗ್ಳೂರ್ ಕಡೆ ಮಾಮೂಲಿ. ಯಾಕ? ಸರಿ ಸರಿ ಬಿಡು, ಏನ ಮಾಡ್ಕೊ. ಆದ್ರ ಮದ್ವೆ ಮಾತ್ರ ನನಗೆ ಆಗ್ಬೇಕು ನೋಡ್ ಮಾಮ. ಏ ಅಜ್ಜು, ಅದೆಲ್ಲ ಕಷ್ಟದ ಯೋಚನೆ ಮಾಡ್ತಿದ್ಯಾ? ಮದುವೆ ತಾನೆ, ನಾನು ಯಾವತ್ತಿದ್ರು ಮದುವೆ ಆದ್ರೆ ನಿನ್ನೇ ಆಗೋದು. ನಮ್ಮಮ್ಮ ನಿಮ್ಮ ಅಪ್ಪನಿಗೆ ಮಾತು ಕೊಟ್ಟು ಏನೋ ಹೇಳಿದಾರೆ ಅಂತ ನೀನು ಹೇಳ್ತಿದ್ಯಲ್ಲ, ಅವ್ರು ಓಕೆ ಅಂದ್ಮೇಲೆ ನಂದೇನು? ಯಾವತ್ತಿದ್ರು ನಿನ್ನಲ್ಲ ಅವಳೆ, ಯಾವತ್ತಿದ್ರು ನಾನೇ ನಿನ್ನ ಮದುವೆ ಆಗೋದು. ಅಷ್ಟೊಂದು ಯಾಕೆ ಚಿಂತೆ ಮಾಡ್ತಿದ್ಯಾ ಅಂಜಲಿ? ಅದು ಬಿಡು ಮಾಮ, ಇವು ನಮ್ ಕಡೆ ಬಹಳ ಪವಿತ್ರ. ಹೇಳಿ ಮಾಮ, ಇದು ನನ್ ಪ್ರೀತಿ ಸಂಕೇತ. ಎಳ್ಳಾಮಾಸಿ ಹಬ್ಬದ ದಿನ ಕಳ್ಳ ಹರಿದಂಗ ಮಾತಾಡ್ದಲ್ಲವ, ಕಳ್ಳ ಬಿಡು ಅಣ್ಣ, ಈಗ ಗೊತ್ತಾಯ್ತು ನನಗ. ಅಲ್ಲಿದಿಂದ ನಮ್ಮ ಅಣ್ಣ ಯಾಕಿತ್ತು ಪ್ರೀತಿಲೇ ಕರೆಯಕತ್ತಾನ ಅಂತೇಳಿ ಈಗ ಅರ್ಥ ಆಯ್ತು. ಅದಕ್ಕೆಲ್ಲ ಬಾ ಬಾ ಅಂತ ಕರ್ಕೊಂಡೆ ನನಗ. ನಾ ನೀ ಇಂಥವೆಲ್ಲ ಇಟ್ಕೊಂಡಿ ತಲೆಗಂದ್ರ ನಾ ಏಸ್ ಕಾಲಕ್ ಬರ್ತಿರ್ಲಿಲ್ಲ. ನೋಡೋಣ, ಈ ಲಾಸ್ಟ್ ಮಾತ ಕಳ್ಸ್ಕೊಡ್ತಿ, ನಕ್ಕೋದ್ ಕಳ್ಸ್ಕೊಡ್ ಹೋಗ್ತೀನಿ. ಇಲ್ಲ ಈ ಮನಿ ಎರವಾಗಿ ಹೋಗಂದ್ರ ಅದಕ್ಕ ಸೈ. ಏಸ್ ಕಾಲಕ್ಕೂ ನಿನ್ನ ಮಗಳು ನನ್ನ ಮನಿ ಸೊಸೆ ಆಗಕ್ಕ ಸಾಧ್ಯವೇ ಇಲ್ಲ. ನೂರಾರು ಕನಸು ಕಟ್ಕೊಂಡ್ ಕೂತೀನಿ, ಅಂತಿಂತ ಹೆಣ್ಣು ಬಂದು ಮಾಡ್ಬೇಕಂತೇಳಿ. ಆದ್ರೆ ನಿನ್ನಂತ ಪೋರಿ ಮಾಡ್ಕೊಂಡು ನಾ ಎಲ್ಲಿ ಬಾಯಿ ಬೇಡ. ಸರಿ ಅಂಜು, ಇದು ಪ್ರೀತಿಗೆ ಅಷ್ಟೊಂದು ಪವಿತ್ರವಾದ ಸಂಕೇತ ಅಂತ ಹೇಳ್ತಿದೀಯ. ಇಷ್ಟೊಂದು ಪವಿತ್ರವಾದ ಪ್ರೀತಿನ ನೀನನ್ನು ಕೊಡ್ಬೇಕಾದ್ರೆ ಈ ಪವಿತ್ರವಾದ ಸಂಕೇತನ ನಿನ್ನ ಹತ್ರನೇ ಜೋಪಾನವಾಗಿದ್ರೆ ಶೋಭೆ ಅಂತ ನನಗನ್ಸುತ್ತೆ. ಹಾಗಾಗಿ ನಮ್ಮ ಬಂಧು ಬಳಗ ಆಗಲಿ, ನಮ್ಮ ತಾಯಿ, ನಿಮ್ಮ ತಂದೆ, ಇವರೆಲ್ಲರೂ ನಮ್ಮ ಪ್ರೀತಿನ ಒಪ್ಕೊಂಡು ಅವರೇ ಮುಂದೆ ನಿಂತು ನಮ್ಮ ಮದುವೆ ಮಾಡೋವರೆಗೂ, ನೀನು ನನ್ನ ಹೆಂಡತಿಯಾಗಿ ನಮ್ಮ ಮನೆ ಸೊಸೆಯಾಗಿ ಬರೋವರೆಗೂ
ಈ ಪವಿತ್ರವಾದ ಪ್ರೀತಿ ಸಂಕೇತ ನಿನ್ನ ಹತ್ರನೇ ಇರ್ಲಿ. ಈ ಪ್ರೀತಿ ಒಳಗ ನಂದು ಅರ್ಧ ಪಾಲಿರ್ಲಿ ಅಂಜಲಿ. ಆಯ್ತಾಯ್ತು ಮಾಮ, ನೀ ಹೋಗಿ ಸಿಟಿಗೆ ಹೋಗಿ ಬರೋ ಮಟ್ಟ ಇದಕ್ ನಾ ಕಾಯ್ಕೋತೀನಿ ಮಾಮ. ಏನವ ಕೈಯಾಗ ಕಟ್ಟಿಗೆ ಮುರಿದು ಯಾಕೆ ಕೊಡ್ಲಕತ್ತೇವ? ನನ್ನ ಮಗಳು ಸಣ್ಣ ಕಿರ್ಲಕ್ಕ ನೀನು ಸೊಸಿ ಅಂತ ಹೇಳ್ದಿ. ಯಾಕಂದ್ರ ನನ್ನ ಮಗಳಿಗೆ ನಾ ನಿಮ್ಮ ಅತ್ತಿ ಮಗನಿಗೆ ಕೊಡೋದತ್ತ ನಾ ಹೇಳಿದ್ದೇವ. ನಿಮ್ಮ ಅತ್ತಿ ಸೊಸಿ ಅಂತಂದ ಕಿಸಿಂದ್ರ ನಾ ನಿನಗೆ ಹೇಳಿನಿ, ಆಕಿಗೆ ಹೇಳಿದ್ದೆ. ಆದ್ರ ಊರ್ ಮಂದಿಗೆಲ್ಲ ನಾ ಹೇಳಿನಿ, ನನ್ನ ಮಗಳು ನನ್ನ ಮಗಳಿಗೆ ತೋತಾಳ, ನಮ್ಮ ತಂಗಿ ನನ್ನ ಮಗಳಿಗೆ ತೋತಾಳ ತಂದ ಕಿಸಿಂದ್ರ ನನ್ನ ತಂಗಿ ಮಗನಿಗೆ ಕೊಡ್ಬೇಕಂತಂದ ಕಿಸಿಂದ್ರ ನನ್ನ ಮಗಳಿಗೆ ಹೆಸರಿಟ್ಟಿನವ. ಊರ್ ಮಂದಿಗೆಲ್ಲ ಹೇಳಿ ಡಂಗೋಚಾರ ಮಾಡೀನಿ. ಆದ್ರ ನೀ ಈಗ ಹಿಂಗಂದ್ರ ನಾ ಹ್ಯಾಂಗ ಊರಾಗ ಮಾರಿ ತೋರಿಸ್ಲವ? ಊರ್ ಮಂದಿ ಕಾಲಾಗ ನನ್ ಮಗನ್ ಜೀವನ ಹಾಳು ಮಾಡತ್ತೇನ? ಆಯ್ತಾಯ್ತು ಮಾಮ, ಅಲ್ಲಿ ಅಪ್ಪ ಮತ್ತ ಅತ್ತಿ ಕಾಯತ್ತಾರ, ಊಟ ಮಾಡೋಣ ಬಾ ಮಾಮ. ನಡಿ. ನೋಡವ, ನನ್ನ ಮಗಳ ಕಾಲಾಗ ನಿನ್ನ ಮಗನ ಜೀವನ ಹಾಳಾತಿತ್ತಂದ್ರ ಬ್ಯಾಡವ, ಬ್ಯಾಡ. ನೀನು ಕೈ ಮುಗಿದು ಹೇಳ್ತೀನಿ. ಯಾಕಂದ್ರ ಇದು ನಿಮ್ಮ ಮಾತು ಇರ್ಲಿವ, ನನ್ನ ನಡಬರ್ಕ ಮಾತಿರ್ಲಿ. ಆದ್ರ ನನ್ನ ಮಗಳಿಗೆ ವಿಷಯ ಹೇಳ್ಬೇಡವ. ಅಂದ್ರ ಮಗಳಿಗೆ ಹೇಳ್ಬೇಡ ಅಂದ್ರ ನಮ್ಗಿಲ್ಲಿ ನಿಂದ್ರಿಸಿ ಅಲ್ಲಿ ಚೆಲ್ಲಟಾಳಕ್ ಹಚ್ಚಿ ಅವ್ ನನ್ ಮಗನಿಗೆ ತಲೆ ಹಾಕಲ್ ಪ್ಲಾನ್ ಗಿಲ್ಲಿ ಮಾಡ್ರೇನ? ಅರ್ಧನ ಊರ್ ತುಂಬಾ ಎಲ್ಲ ಸಾರ್ಸ್ಬಿಟ್ರಿ. ಮತ್ತ ಹೇಳ್ಕೋಬೇಡತ್ತಿ. ನೋಡೋಣ, ಒಂದ್ ಚೆನ್ನಾಗಿ ನಾ ಇಲ್ಲಿ ಇರಲ್ಲ. ನಿನ್ನ ಮಗನಿಗೆ ಹೇಳೋದ್ ಬೇಡ, ಬಿಡೋದ್ ಬೇಡ. ನಾ ಇಲ್ಲಿ ಜಾಗ ಖಾಲಿ ಮಾಡ್ತೀನಿ. ತಗೋ ನಿನ್ನ ಅನ್ನ. ಹಂಗ ಮಾಡ್ಬೇಡವ, ನನ್ನ ಮಾತರ ಕೇಳವ ತಂಗಿ. ಏನು ಹೇಳದಿಲ್ಲ. ಏ ಎಲ್ಲಿದ್ದಪ್ಪ? ಬರ್ತೇನಿಲ್ಲ. ಏನೂ ಇಲ್ಲ. ಇಂದಿಗೆ ನಂದು ನಿಂದ ಋಣ ಮುಗಿದ ಹಾಕ. ಇಂದಿಗೆ ನೀ ಯಾರೋ ನಾ ಯಾರೋ. ತಂಗಿ ಹೋಗ್ಬೇಡವ, ನಿಂದ್ರವ ನಿಂದ್ರು. ಹಾಯ್ ಹೇಳ್ತಾನೆ, ಎಲ್ಲಿ ಹೋಗಿದ್ದೇವನಿ? ನೋಡ ಹೇಳ್ತೀನಿ ಕೇಳೋಣ, ಲಾಸ್ಟ್ ಮಾತ. ಇವತ್ತಿಗೆ ನಿಮ್ ಋಣ ನಂದ್ ಮುಗಿತು, ನಂದ್ ಋಣ ನಿಮ್ ಮುಗಿತು. ಸತ್ರ ಬಿ ನಿನ್ ಮುಖನ ನೋಡಕ್ ಹೋಗಲ್ಲ. ಏ ಬಾರ. ಅಣ್ಣನ ಒಡಲು ಚಿನ್ನದ ಕಡಲು. ತಂಗಿ ಹೇಳವ, ನನ್ನ ಮಾತು ಕೇಳು, ಹೋಗ್ಬೇಡವಾ. ಯಾಕಪ್ಪ ಅತ್ತಿ ಯಾಕಂಗ್ ಜಗಳ ಹೊಂಟ್ರ? ಏನವ, ಕೊಟ್ಟ ಮಾತ ನಡಿಲಿಲ್ಲ, ಇಟ್ಟ ಆಶೆ ನೆರವೇರ್ಲಿಲ್ಲ. ನಡಿಯವ ನಡಿ.